you
ಪ್ರಾರ್ಥನೆ ಮಾಡುವ. ಭೂಪರಲೋಕಗಳ ಒಡೆಯನೇ, ಜೀವ ಸ್ವರೂಪನಾದ ದೇವರೇ, ಈ ಪರಿಶುದ್ಧ ದಿನದ ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತಕ್ಕೆ ಒಳ್ಳೆ ದಿನವನ್ನು ಕೊಟ್ಟಿರಿ, ಅದರಲ್ಲಿ ನಿನ್ನನ್ನು ಸ್ತುತಿಸುವಂಥ ಭಾಗ್ಯ ಕೊಟ್ಟಿರಿ. ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ಆರಾಧನೆಯು ನಿನಗೆ ಮಹಿಮೆ ತರಲಿ. ಬಂದಂಥ ಪ್ರತಿಯೊಬ್ಬರನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ.
ನೀನು ಕಾರ್ಯ ಮಾಡು, ಮಹಿಮೆ ಹೊಂದಿಕೋ. ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ಸಾಂಗ್ ನಂಬರ್ 37, ನಾ ಸ್ತುತಿಸುವೆನು. ಕೀರ್ತನೆ 86:8. ಕರ್ತನೆ, ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದು ಇನ್ನೊಂದಿಲ್ಲ. ಮಹೋನ್ನತನು ಮಹತ್ಕಾರಗಳನ್ನು ನಡೆಸುವವನು ನೀನು, ದೇವರು ನೀನೊಬ್ಬನೇ. ಕರ್ತನೆ, ನನ್ನ ದೇವರೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ಎಂದೆಂದಿಗೂ ನಿನ್ನ ನಾಮವನ್ನು ಘನಪಡಿಸುವೆನು. ನಮ್ಮ ದೇವರನ್ನು ಆರಾಧಿಸುವ ಸಾಂಗ್ ನಂಬರ್ 109, ಕರ್ತನೆ ದೇವರಲ್ಲಿ.
ಕೀರ್ತನೆ 156. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಯೆಹೋವನಿಗೆ ಸ್ತೋತ್ರ, ಮಹಿಮೆಯಿಂದಲೇ ಈ ಸ್ಥಳವು ತುಂಬಿಸು. ನಿನ್ನ ಚಿತ್ತ ನನ್ನಲ್ಲಿ ನೆರವೇರಿಸು. ನಾವೆಲ್ಲರೂ ಒಟ್ಟಾಗಿ ಹಾಡುವ ಸಾಂಗ್ ನಂಬರ್ 124, ಓ ತೇರಿ ಸ್ತುತಿ.
ಪರ ಕೀರ್ತನೆ 103:2. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಉಸಿರಿರುವವರೆಗೂ ನಮ್ಮ ದೇವರನ್ನು ಆರಾಧಿಸೋಣ, ಆತನನ್ನು ಮಹಿಮೆ ಪಡಿಸೋಣ. ಈಗ ಹಾಡುವ ಸಾಂಗ್ ನಂಬರ್ 107, ನನ್ನ ಉಸಿರಿರುವ.
ಪರಮಗೀತ 2:1. ನಾನು ಬಯಲಿನ ನೆಲಸಂಪಿಗೆ ತಗ್ಗಿನ ತವರೆ, ಯೇಸುವೆ ನೀವೆಷ್ಟು ಮನೋಹರನು. 5:10 ಹೇಳುವಂತೆ ಅವನು 10,000 ಜನರಲ್ಲಿ ಧ್ವಜಪ್ರಾಯನು. ಯೋಹಾನ 14:6. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನಿನ್ನ ವಾಕ್ಯವೇ ಸತ್ಯವೇ ಆಗಿದೆ. ಆದ್ದರಿಂದ ಪ್ರಿಯರೇ, ನಾವೆಲ್ಲರೂ ಒಟ್ಟಾಗಿ ಹಾಡುವ ಶರಣರಿನ ಪುಷ್ಪವು.
ಆರಂಭ ಮಾಡುವ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ಕಂಡುಕೊಳ್ಳುವಿರಿ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ಈ ಪರಿಶುದ್ಧ ದಿನದ ಬೆಳಗಿನ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಕನ್ನಡ ಸಂಗೀತಗಳಲ್ಲಿ 3ನೇ ಕನ್ನಡ ಸಂಗೀತವನ್ನು ಹಾಡಿಕೊಳ್ಳುವ. ಕನ್ನಡ ಸಂಗೀತಗಳಲ್ಲಿ 3. ಶುದ್ಧ 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 ಸರ್ವಶಕ್ತ ಕರ್ತ, ನಿಂಗೆ ಸ್ತುತಿ ಸ್ತೋತ್ರ ನಿರಂತರವಾಗಲಿ. ಅತಿ ಪರಿಶುದ್ಧ ಕರುಣಾಳು ಸ್ವಾಮಿ, ಏಕ ತ್ರೈಕ ಅನಾದಿ ದೇವರೇ. 3ನೇ ಕನ್ನಡ ಸಂಗೀತದ 3 ಚರಣಗಳನ್ನು ಒಟ್ಟಾಗಿ ಹಾಡಿಕೊಳ್ಳುವ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರಾದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಲು. ಇಲ್ಲಿ ಆತ ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತ ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ
ಮಾತಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡುವ. ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದುದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯ ದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದುದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆಪಡಿಸಬೇಕೆಂದು ಭಿನ್ನವಿಸುತ್ತೇವೆ. ಆಮೆನ್. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಆದರೆ ಪ್ರಭುವನ್ನು ಮರೆತು ಬಿಟ್ಟು ಇನ್ನೂ ಪಾಪದಲ್ಲಿಯೂ ಅನೀತಿಯಲ್ಲಿಯೂ ಬದುಕಬೇಕೆಂದು ಬಯಸುವವರೇ, ದೇವರ ವಾಕ್ಯವು ನಿಮಗೆ ಹೇಳುವುದನ್ನು ನೀವೆಲ್ಲರೂ ಕೇಳಿರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪನೆ ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಆಮೇನ್. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡುವ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಕೃಪಾ ಸಾನ್ನಿಧ್ಯವು ನಮ್ಮೊಂದಿಗಿದ್ದು ಭೂಯಾತ್ರೆಯಲ್ಲಿ ನಮಗೆ ಸಮಾಧಾನವನ್ನು, ಭರವಸವನ್ನು, ಧೈರ್ಯವನ್ನು ಕೊಡುವುದಾಗಲಿ. ನಾವು ಮಮತೆಯುಳ್ಳ ಹೃದಯದಿಂದಲೂ ಭಕ್ತಿ ಭಾವದಿಂದಲೂ ನಿನ್ನನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂತೆಯೂ ನಮ್ಮ ಪ್ರೀತಿಯು ನಿನ್ನಲ್ಲಿಯೇ ನೆಲೆಸಿರುವಂತೆಯೂ ಕೃಪೆದೋರು. ನಿನ್ನ ಸ್ವರಕ್ಕೆ ಕಿವಿಗಳು ಹಾಗೂ ಅದರ ಎಚ್ಚರಿಕೆಯನ್ನು ಎಂದೂ ತೃಣೀಕರಿಸದ ಹಾಗೂ ನಮಗೆ ಬೋಧಿಸು. ವಾಗ್ದತ್ತ ದೇಶದಲ್ಲಿ ಸೇರುವ ತನಕ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸು ಎಂಬುದಾಗಿ ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ಆಮೇನ್. ಈಗ ದಿನಕ್ಕೆ ನೇಮಕವಾಗಿರುವಂತಹ ಸತ್ಯವೇದದ ಪಾರಣ ಪಾಠವನ್ನು ಸಭೆಯ ಹಿರಿಯರಿಂದ ಓದಿ ಕೇಳುವ.
ಇಂದಿನ ಈ ಪರಿಶುದ್ಧ ದಿನಕ್ಕೆ ಓದಲು ನೇಮಕವಾದಂಥ ದೇವರ ವಾಕ್ಯದ ಮಾತು ಅದು ಹಳೆ ಒಡಂಬಡಿಕೆಗಳಲ್ಲಿ ಯೆಶಾಯನ ಪ್ರವಾದನಾ ಗ್ರಂಥ 2ನೇ ಸಂಧಿ 1ರಿಂದ 5 ವಚನಗಳು. ಯೆಶಾಯನ ಪ್ರವಾದನ ಗ್ರಂಥ 2ನೇ ಸಂಧಿ 1ರಿಂದ 5 ವಚನಗಳು. ಚೀಯೋನಿನ ಮುಂದಣ ಪ್ರಖ್ಯಾತಿ. ಯಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನಿಗೆ ಕಂಡುಬಂದ ದೈವೋಕ್ತಿ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು, ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚೀಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಆತನು ದೇಶ ದೇಶಗಳ ವ್ಯಾಜ್ಯಗಳನ್ನು ವಿಚಾರಿಸುವನು, ಬಹು ರಾಷ್ಟ್ರದವರಿಗೆ ನ್ಯಾಯ ತೀರಿಸುವನು. ಅವರು ತಮ್ಮ ಆಯುಧಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನು ಗುಳಗಳನ್ನಾಗಿಯೂ ಬರ್ಚಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡುವರು. ಜನಾಂಗವು ಜನಾಂಗಕ್ಕೆ ವಿರುದ್ಧವಾಗಿ ಕತ್ತಿಯನ್ನೆತ್ತದು, ಇನ್ನು ಯುದ್ಧಾಭ್ಯಾಸವು ನಡೆಯುವುದೇ ಇಲ್ಲ. ಯಾಕೋಬನ ಮನೆತನದವರೇ, ಬನ್ನಿರಿ, ಯೆಹೋವನ ಜ್ಞಾನ ಪ್ರಕಾಶದಲ್ಲಿ ನಡೆಯುವ. ಈಗ ಒಂದು ವಿಶೇಷ ಸಂಗೀತ. ಹಲೋ 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 यीशु है कितना महान, उसके जैसा है कोई कहाँ. उसके चरणों में सजदा करो, वो ही तो है मेरा खुदा. मेरा यीशु है कितना महान, उसके जैसा कोई है कहाँ. उसके चरणों में सजदा करो, वो ही तो है मेरा खुदा. हालेलुया,
तूने बनाए धरती आसमां अपने एक शब्द के द्वारा तूने सजाई है चारों ओर दिशा अपने सामर्थ्य के द्वारा तूने बनाई धरती आसमां अपने एक शब्द के द्वारा तूने सजाई है चारों ओर दिशा अपने सामर्थ्य के द्वारा क्या है इंसान जो तू उसे याद करे क्या है इंसान जो तू उसे प्यार करे क्या है इंसान जो तू उसे याद करे क्या है इंसान जो तू उसे प्यार करे मेरा यीशु है कितना महान उसके जैसा कोई है कहाँ उसके चरणों में सजदा करूं वो ही तो है मेरा खुदा तू है पवित्र यहोवा एल शडाई तू है शालोम यहोवा अदोनाई तेरी इच्छा से तूफान पे तेरी आज्ञा से आंधी थम जाए तू है पवित्र यहोवा एल शडाई तू है शालोम यहोवा अदोनाई तेरी इच्छा से तूफान पे तेरी आज्ञा से आंधी थम जाए क्या है इंसान जो तू उसे याद करे क्या है इंसान जो तू उसे प्यार करे क्या है इंसान जो तू उसे याद करे क्या है इंसान जो तू उसे प्यार करे मेरा यीशु है कितना महान उसके जैसा कोई है कहाँ उसके चरणों में सजदा करूं वो ही तो है मेरा खुदा मेरा यीशु है कितना महान उसके जैसा कोई है कहाँ
ಹೊಸ ಒಡಂಬಡಿಕೆಗಳಲ್ಲಿ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 20 ವಚನಗಳು. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 20 ವಚನಗಳು. ಯೇಸು 70 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿದ್ದು. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂದಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು ಎಂಬುದೇ. ಇಲ್ಲಿಗೆ ಈ ದಿವಸಕ್ಕೆ ಓದಲು ನೇಮಕವಾದಂತಹ ಸತ್ಯವೇದದ ಮಾತು ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿ ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರೆಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಅರಿಕೆ ಮಾಡುವ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ನ್ಯೂನತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಸಭೆಗೆ ಸಾರಿ ತಿಳಿಸತಕ್ಕ ವಿಷಯಗಳು: ಕಳೆದ ಭಾನುವಾರದ ಆರಾಧನೆಯ ಕಾಣಿಕೆ 9,880 ರೂಪಾಯಿ. ಜನನ ದಿನದ ಸ್ತೋತ್ರದ ಕಾಣಿಕೆ 3,414 ರೂಪಾಯಿ. ಮದುವೆ ವಾರ್ಷಿಕೋತ್ಸವದ ಕೃತಜ್ಞತಾ ಕಾಣಿಕೆ 300 ರೂಪಾಯಿ. ವಸ್ತು ಏಲಂನಿಂದ ಬಂದ ಕಾಣಿಕೆ 150 ರೂಪಾಯಿ. ಓರ್ವ ಸಹೋದರರು 2 ಫ್ಯಾನ್ಗಳಿಗೆ ನೀಡಿದ ಕಾಣಿಕೆ 4,700 ರೂಪಾಯಿ. ನೂತನ ದ್ವಿಚಕ್ರ ವಾಹನವನ್ನು ಖರೀದಿಸಲು ದೇವರ ಉಪಕಾರ ಸ್ಮರಿಸಿಕೊಟ್ಟ ಕಾಣಿಕೆ 500 ರೂಪಾಯಿ. ಸಹೋದರರು ಹುಟ್ಟಿದ ದಿನಕ್ಕೆ ಕೊಟ್ಟ ಸ್ತೋತ್ರದ ಕಾಣಿಕೆ 500 ರೂಪಾಯಿ. ಓರ್ವ ಸಹೋದರರು ಮಗಳ ಹುಟ್ಟಿದ ದಿನಕ್ಕೆ ಕೊಟ್ಟ ಸ್ತೋತ್ರದ ಕಾಣಿಕೆ 1,010 ರೂಪಾಯಿ. ಚರ್ಚ್ ಬಾಕ್ಸ್ನಲ್ಲಿ ಕೂಡಿಕೆಯಾದ ಕಾಣಿಕೆ 9,508 ರೂಪಾಯಿ. ಬೆಳಕಾಣಿಕೆ ಹಬ್ಬದ ದೇಣಿಗೆ 6,000 ರೂಪಾಯಿ. ಓರ್ವ ಸಹೋದರರು ತಮ್ಮ ಜನ್ಮದಿನದ ಅಂಗವಾಗಿ ಕೊಟ್ಟ ಸ್ತೋತ್ರದ ಕಾಣಿಕೆ 500 ರೂಪಾಯಿ. ಎಬ್ನೇಸರ್ ನಿರಂತರ ಉಳಿತಾಯ ಸ್ತ್ರೀಕೂಟ ಗುಂಪು ಆರೋಗ್ಯ ನಿಧಿಗೆ ಕೊಟ್ಟ ದೇಣಿಗೆ 1,000 ರೂಪಾಯಿ. ಹೀಗೆ ಒಟ್ಟು ಕಾಣಿಕೆ 37,000 ರೂಪಾಯಿದ 37,000 ರೂಪಾಯಿ 462 ರೂಪಾಯಿ. ಬರುವ ತಿಂಗಳಿನ 2ನೇ ಭಾನುವಾರ ತಾರೀಕು 8/11/2020 ನಮ್ಮ ಸಭೆಯ 3 ಮಕ್ಕಳು ದೃಢೀಕರಣ ಹೊಂದಲಿರುವರು. ಸಭಿಕರು ದೃಢೀಕರಣಾರ್ಥಿಗಳನ್ನು ಪ್ರಾರ್ಥನೆ ನೆನಪಿಸಿಕೊಳ್ಳಬೇಕಾಗಿ ವಿನಂತಿ. ಇಂದು ಅಪರಾಹ್ನ 1 ಗಂಟೆಗೆ ದೇವಾಲಯದ ಮೇಲ್ಛಾವಣಿಯಲ್ಲಿ ಬಾಕಿ ಉಳಿದ
ಕೆಲಸವನ್ನು ಕಾಮಗಾರಿಯನ್ನು ಮಾಡಲು ಎಲ್ಲ ಯೌವನಸ್ಥರು ದೇವಾಲಯದಲ್ಲಿ ಸೇರಿ ಬರಬೇಕೆಂದು ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಇಂದು ನಮ್ಮೊಂದಿಗೆ ಆರಾಧಿಸಲು ಹಾಗೂ ದೇವರ ವಾಕ್ಯದ ಸಂದೇಶವನ್ನು ನೀಡಲು UBM ಜೂಬ್ಲಿ ದೇವಾಲಯದ ಸಹಸಭಾಪಾಲಕರಾಗಿರುವಂಥ ರೆವರೆಂಡ್ ಮನೋಜ್ ರವರು ನಮ್ಮ ಮಧ್ಯದಲ್ಲಿರುತ್ತಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವನಾಗಿದ್ದೇನೆ ಮತ್ತು ತಂದೆಯಂತ ದೇವರು ಅವರ ಸೇವಾ ಜೀವಿತವನ್ನು ಮುಂದಿನ ದಿನಮಾನಗಳಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಕೂಡ ಪ್ರಾರ್ಥಿಸುವನಾಗಿದ್ದೇನೆ. ಈ ವರ್ಷದ ಬೆಳಕಾಣಿಕೆ ಹಬ್ಬದ ಆನ್ಲೈನ್ ಗೇಮ್ಸ್ ಅನ್ನು ಲಂಡನ್ನಲ್ಲಿರುವ ನಮ್ಮ ಸಭೆಯವರಾದ ಶ್ರೀ ಸುಶೀಲ್ ಕುಮಾರ್ ರವರು ನಮ್ಮ ಸಭೆಯ ಸದಸ್ಯರೊಂದಿಗೆ ಸೇರಿ ನಡೆಸಿದವರಾಗಿದ್ದು, ನಮ್ಮಲ್ಲಿ ಅನೇಕರು ಆಸಕ್ತಿಯಿಂದ ಭಾಗವಹಿಸಿದ್ದೀರಿ. ಆಯೋಜಿಸಿದ ಶ್ರೀ ಸುಶೀಲ್ ಕುಮಾರ್ ಮತ್ತು ತಂಡಕ್ಕೂ ಹಾಗೂ ಭಾಗವಹಿಸಿದ ಸರ್ವರಿಗೂ ಬಹುಮಾನ ಪಡೆದವರಿಗೂ ಅಭಿವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಬಹುಮಾನ ನನ್ನ ಕೈಯಲ್ಲಿ ಸೇರಿರುತ್ತದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಹೆಸರು ಕರೆದಾಗ ದಯಮಾಡಿ ಮುಂದೆ ಬಂದು ಸ್ವೀಕರಿಸಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಐದು ವರ್ಷ ಒಳಗಿನ ಲಕ್ಕಿ ಚೈಲ್ಡ್ ಫಸ್ಟ್ ಪ್ರೈಸ್ ರೇಯಾನ್ ನಿಶ್ಚಲ್. ಕಂಗ್ರ್ಯಾಚುಲೇಷನ್ಸ್. ಲಕ್ಕಿ ಚೈಲ್ಡ್ ಸೆಕೆಂಡ್ ಪ್ರೈಸ್ ಜೇಲಿನ್ ಲಿಯಾನ್ ಜತನ್ನ. ಡ್ರೆಸ್ಅಪ್ನಲ್ಲಿ 6 ರಿಂದ 10 ವರ್ಷ ಡ್ರೆಸ್ಅಪ್ನಲ್ಲಿ ಮೊದಲನೇ ಬಹುಮಾನ ಪ್ರಿಮಲ್ ಜಾನಿಸ್. ಕಂಗ್ರ್ಯಾಚುಲೇಷನ್ಸ್. ದ್ವಿತೀಯ ಬಹುಮಾನ ಇಬ್ಬರು ಪಡೆದಿರುತ್ತಾರೆ, ರೀಶೋನ್ ಪಾಂಗಳನ್ನ ಮತ್ತು ರೀಶಾನ್ ಶರ್ವಿನ್ ಅಮ್ಮನ್ನ. ರೀಶಾನ್ ಶರ್ವಿನ್ ಅಮ್ಮನ್ನ. ಟ್ರೆಷರ್ ಹಂಟ್ನಲ್ಲಿ ಮೊದಲನೇ ಬಹುಮಾನ 11 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಜೆರೋಹ್ಯಾಮ್. ದ್ವಿತೀಯ ಬಹುಮಾನ ಇಬ್ಬರು ಪಡೆದಿರುತ್ತಾರೆ, ಜಿಯಾ ಲುದಿಯಾ. ದ್ವಿತೀಯ ಬಹುಮಾನ ಅಶ್ವಿನ್ ಶಾರೋನ್. ಸ್ನ್ಯಾಪ್ಚಾಟ್ನಲ್ಲಿ 16 ವರ್ಷದ ಮೇಲ್ಪಟ್ಟವರಿಗೆ ಮೊದಲನೇ ಬಹುಮಾನ ಸೂಸನ್ ಸ್ಯಾಲಿನ್ಸ್. ಕಂಗ್ರ್ಯಾಚುಲೇಷನ್ಸ್. ದ್ವಿತೀಯ ಬಹುಮಾನ ಸುಜಿತ್. ಬೈಬಲ್ ಕ್ಲಿಕ್ನಲ್ಲಿ 16 ವರ್ಷದ ಮೇಲ್ಪಟ್ಟ ವಯೋಮಿತಿಯವರಿಗೆ ಮೊದಲನೇ ಬಹುಮಾನ ಡೆಲಿಸ್ ಕೋಟಿಯನ್. ದ್ವಿತೀಯ ಬಹುಮಾನ ಇಬ್ಬರು ಪಡೆದಿರುತ್ತಾರೆ,
ಲಿಡ್ವಿನ್ ವಾಯ್ಲೆಟ್ ಕೋಟಿಯನ್, ಕಂಗ್ರ್ಯಾಚುಲೇಷನ್ಸ್. ಫ್ಯಾನಿ ಜಾಯ್ಸ್, ದಂಪತಿಯರಿಗೆ ಕಪಲ್ ಚಾಲೆಂಜ್ ಮೊದಲನೇ ಬಹುಮಾನ ಸ್ಯಾಮ್ಯುಯಲ್ ಕರ್ಕಡ ಮತ್ತು ಸುಷ್ಮಿತಾ ಕರ್ಕಡ. ಕಂಗ್ರ್ಯಾಚುಲೇಷನ್ಸ್. ಅದೇ ಸಮಯದಲ್ಲಿ ಚಾಕ್ಲೇಟ್ ಬಹುಮಾನವನ್ನು ಕೆನೆತ್ ಬಾಬೆನ್ ಅವರು ಪಡೆದಿರುತ್ತಾರೆ. ಆ ಚಾಕ್ಲೇಟ್ ಅನ್ನು ಅವರಿಗೆ ಮುಟ್ಟಿಸಲಾಗುವುದು. ತುಳು ಸಂಗೀತಗಳಲ್ಲಿ 28ನೇ ತುಳು ಸಂಗೀತಗಳಲ್ಲಿ 28. ಸ್ತೋತ್ರದ ಕಾಣಿಕೆ ಸ್ವಾಮಿಗೆ ಪೂರ್ತಿ ಮುಟ್ಟಾಲೆ, ದಯತ ಪ್ರಭುಗು ಮಹಿಮೆ ಮಾನಸಂದಾಲೆ, ಉಲ್ಲಾಸುಡು ದೂತರೆ ಗಾಯನಡು ಕೂಡುದು ಸಂಗೀತ ಪಂಡ್ಲೆ. 28ನೇ ತುಳು ಸಂಗೀತದಲ್ಲಿ ಬೇಕಾದಷ್ಟು ಚರಣಗಳನ್ನು ಹಾಡಿಕೊಳ್ಳುವಾಗ ಕಾಣಿಕೆ ಕೂಡಿಸಲಾಗುವುದು.
ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ಈಗ ಸಮರ್ಪಿಸಿರುವ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ಮದುವೆಯ ವಾರ್ಷಿಕೋತ್ಸವವನ್ನು ಕಂಡಂಥವರನ್ನು ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಣ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭುವು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ನಮ್ಮ ಸ್ವಂತ ಸಭೆಗಳಿಗಾಗಿ ಪ್ರಾರ್ಥಿಸುವ. ಪ್ರಭುವೇ, ನಮ್ಮ ಬ್ಯಾಸಲ್ ಮಿಷನನ್ನು, ಸಭೆಗಳನ್ನು ಆಶೀರ್ವದಿಸು. ನಮ್ಮ ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಾಂಗಗಳಾದ ಎಲ್ಲ ಸಭೆಗಳನ್ನು ಆಶೀರ್ವದಿಸು. ಹಿರೇಕೂಟಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು, ಡಿಸ್ಟ್ರಿಕ್ಟ್ ಚರ್ಚ್ ಬೋರ್ಡನ್ನು, ನಮ್ಮ ಎಲ್ಲ ಬೋಧಕರನ್ನು, ನಿನ್ನ ಸೇವೆಯಲ್ಲಿರುವ ಎಲ್ಲ ಸೇವಕರನ್ನು ಆಶೀರ್ವದಿಸಬೇಕೆಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನು ಕೇಳು. ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ಮನೆಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಸಮಾಧಾನವನ್ನು, ಒಕ್ಕಟ್ಟನ್ನು ಉಂಟು ಮಾಡು. ಮಕ್ಕಳ ಪೋಷಣೆಯಲ್ಲಿಯೂ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿಯೂ ತೊಡಗಿರುವವರ ಪ್ರಯತ್ನಗಳನ್ನು ಆಶೀರ್ವದಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಮಕ್ಕಳ ಹೃದಯಗಳನ್ನು ಸತ್ಯದ ದಾರಿಯಲ್ಲಿ ನಡೆಸು. ಅನಾಥರನ್ನು, ವಿಧವೆಗಳನ್ನು, ಎಲ್ಲ ದಿಕ್ಕಿಲ್ಲದವರನ್ನು, ಹಿಂಸೆ ಪಡುವವರನ್ನು ಸಾಕಿ ಸಲಹು. ರೋಗಿಗಳು, ವೃದ್ಧರು, ಮರಣೋನ್ಮುಖರು ಇಂಥವರೆಲ್ಲರ ಹತ್ತಿರ ಇರು ಎಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನು ಕೇಳು. ಸುಕ್ಷೇಮ ಭದ್ರತೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಊರು ನಾಡುಗಳಿಗೆ ನಿನ್ನ ಕೃಪಾ ಪಾಲನೆಯನ್ನು ಅನುಗ್ರಹಿಸು. ಯುದ್ಧ, ದಂಗೆ ಇವುಗಳಿಗೂ, ಬೆಂಕಿ ನೀರುಗಳ ಆಪತ್ತಿಗೂ, ಈತಿಬಾಧೆ, ಸೋಕು ರೋಗ, ಬರಗಳಿಗೂ, ಪಕ್ಕನೆ ಬರುವ ದುರ್ಮರಣಕ್ಕೂ ನಮ್ಮನ್ನು ತಪ್ಪಿಸಿ ಕಾಪಾಡು. ಪ್ರಭುವೇ, ನಮ್ಮ ಭಿನ್ನಹವನ್ನು ಕೇಳು. ದೂರದಲ್ಲಿರುವ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ಪ್ರೀತಿಯ ಮತ್ತು ಸ್ನೇಹದ ಬಂಧನಗಳಿಂದ ನಮ್ಮೊಂದಿಗೆ ಕಟ್ಟಲ್ಪಟ್ಟಿರುವ ಎಲ್ಲ ಸ್ನೇಹಿತರನ್ನು ನಿನ್ನ ಕರುಣೆಯುಳ್ಳ ಪರಾಂಬರಿಕೆಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮಿಂದ ಬಹುದೂರವಾದ ಸ್ಥಳಗಳಲ್ಲಿರುವ ನಮ್ಮ ಸಭೆಯ ಸದಸ್ಯರೊಂದಿಗೆ ನೀನಿರಬೇಕೆಂದು ಬೇಡಿಕೊಳ್ಳುತ್ತೇವೆ. ಅವರು ನಿನ್ನಿಂದ ದೂರವಲ್ಲದವರು, ಭಾಗ್ಯಕರವಾದ ನಿನ್ನ ಪವಿತ್ರ ಸಹವಾಸದಲ್ಲಿ ನಮ್ಮ ಕೂಡ ಭದ್ರವಾಗಿರಿಸಲ್ಪಟ್ಟವರು ಆಗುವಂತೆ ದಯಪಾಲಿಸು. ಪ್ರಭುವೇ, ನಮ್ಮ ಭಿನ್ನಹವನ್ನು ಕೇಳು. ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಳ್ಳೋಣ. ಪ್ರಭುವೇ, ನಮ್ಮ ಸುತ್ತಲೂ ಕಾವಲಾಗಿದ್ದು ಹೋಗುವಲ್ಲೆಲ್ಲ ನಮ್ಮನ್ನು ಕಾಪಾಡುವುದಕ್ಕಾಗಿ ನಿನ್ನ ಪರಿಶುದ್ಧ ದೂತರನ್ನು ಕಳುಹಿಸಿ ಈಗಲೂ ಮರಣದ ಗಳಿಗೆಯಲ್ಲಿಯೂ ನಮಗೆ ಸಹಾಯ ಮಾಡು. ಅತ್ಯಂತ ಕನಿಕರವುಳ್ಳ ತಂದೆಯೇ, ನಮ್ಮ ರಕ್ಷಕನಾದ ಕ್ರಿಸ್ತನ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸುವ ನಮ್ಮ ಭಿನ್ನಹವನ್ನು ಕೇಳು. ಪ್ರಭುವೇ, ನಮ್ಮ ಭಿನ್ನಹವನ್ನು ಕೇಳು. ಆಮೇನ್. ದೇವರ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಕನ್ನಡ ಸಂಗೀತದಲ್ಲಿ 217ನೆಯ ಗೀತೆ, ಕನ್ನಡ ಸಂಗೀತದಲ್ಲಿ 217ನೆಯ ಗೀತೆ. ನಾಳೆ ಎಂಥ ನಿತ್ಯವು ಬುದ್ಧಿಗೇಡಿ ಹೇಳುವನು, ಈ ಹೊತ್ತನು ಕುಲವು ನನಗಾಗಲುಲ್ಲದು ಅನ್ನುವಾಗ ಈ ಹೊತ್ತು ಹೋಯ್ತು ಇನ್ನು ಬಾರದು. ಮೊದಲ 3 ಚರಣಗಳನ್ನು ಒಟ್ಟಾಗಿ ರಾಗ ಮಾಡುವ.
ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಾಗೆ ಕ್ಷಣಕಾಲ ಮೌನವಾಗಿದ್ದು ದೇವರಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು, ಮಹೋನ್ನತನು, ಪರಿಶುದ್ಧನು ಆಗಿರುವ ತಂದೆಯಾದ ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ಬಂದು ನಿಮ್ಮ ನಾಮವನ್ನು ಸ್ತುತಿಸುವಂತೆ, ನಿಮ್ಮ ನಾಮವನ್ನು ಕೊಂಡಾಡುವಂತೆ ನೀವು ಕೊಟ್ಟ ಕೃಪೆಗಾಗಿ, ಉನ್ನತವಾದಂತಹ ಭಾಗ್ಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ. ಕರ್ತನೆ, ನಮ್ಮ ಜೀವಿತಗಳನ್ನು ನಿಮ್ಮ ಬೆಳಕಿನಲ್ಲಿ ನಡೆಸುವಂಥ ಉನ್ನತನಾದಂಥ ದೇವರು ನೀವಾಗಿದ್ದೀರಿ. ಕರ್ತನೆ, ಈ ದಿನದ ಆರಾಧನೆಯಲ್ಲಿ ಕರ್ತನೆ ಇದುವರೆಗೂ ನಡೆಸಿದ ಆತನು ನೀವಾಗಿದ್ದೀರಿ. ಇನ್ನು ಮುಂದೆಯೂ ಕೂಡ ನಮ್ಮ ಮುಂದಿರುವ ಸಮಯದಲ್ಲಿ ಕರ್ತನೆ ನಿಮ್ಮ ವಾಕ್ಯವನ್ನು ನಾನು ಹಂಚುವಾಗ ನೀವು ನನ್ನ ಮೂಲಕ ಮಾತಾಡಬೇಕಾಗಿ ಪ್ರಾರ್ಥಿಸುವಂಥವರಾಗಿದ್ದೇನೆ. ಕರ್ತನೆ, ಮಾತಾಡುವವನು ನಾನಲ್ಲ, ನನ್ನ ಮೂಲಕ ನೀವೇ ನಿಮ್ಮ ಜನರೊಟ್ಟಿಗೆ, ನಿಮ್ಮ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿ ಅವರ ಹೃದಯದಲ್ಲಿ ನಿಮ್ಮ ವಾಕ್ಯವು ನಾಟುವಂತೆ, ಅದು ಒಳ್ಳೆಯ ಫಲ ಕೊಡುವಂತೆ ನೀವು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ಪ್ರೀತಿಯಿಂದ ಬೇಡಿ ಬಂದಿದ್ದೇನೆ ತಂದೆಯೇ, ಆಮೇನ್. ಈ ಅವಕಾಶವನ್ನು ನೀಡಿದಂತಹ ದೇವರಿಗೆ ನಾನು ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಅದೇ ರೀತಿಯಾಗಿ ಸ್ಥಳೀಯ ಸಭಾ ಪಾಲಕರಿಗೂ ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ನಾವು ದೇವರ ವಾಕ್ಯದಲ್ಲಿ ಗಮನಿಸುವಾಗ ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಎಷ್ಟೋ ಬೆಳಕಾಗಿ, ಆ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಜೀವಿಸುವಂತೆ ದೇವರ ವಾಕ್ಯವು ನಮಗೆ ಸಹಾಯ ಮಾಡುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಗಮನಿಸುವಾಗ ಮೊದಲ 4 ಸುವಾರ್ತೆಗಳಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಚರಿತ್ರೆಯನ್ನು ನಾವು ಅಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನ ಜೀವಿತವು, ಯೇಸು ಕ್ರಿಸ್ತನು ಬಂದಂಥ ಉದ್ದೇಶವನ್ನು ಅಲ್ಲಿ ನಾವು ಗಮನಿಸ್ತಾ ಬರ್ತೇವೆ. ಅದಾದ ನಂತರ ಅಪೊಸ್ತಲ ಕೃತ್ಯಗಳಲ್ಲಿ ಯೇಸು ಕ್ರಿಸ್ತನು ಮರಣ ಹೊಂದಿದ ನಂತರ, ಪುನರುತ್ಥಾನನಾದ ನಂತರ ನಡೆದ 30 ವರ್ಷಗಳ ಕಾಲ, ಮೊದಲ 30 ವರ್ಷಗಳ ಕಾಲ ಅವಧಿಯ ಒಂದು ದೇವರ ಸೇವೆಯನ್ನು ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದಾದ ನಂತರ ಬರುವಂತಹ ರೋಮಾಪುರದವರಿಗೆ ಬರೆದ ಪತ್ರಿಕೆಯಿಂದ ಯೂದ ಪತ್ರಿಕೆಯವರೆಗೆ ನಾವು ಗಮನಿಸುವಾಗ ಅದು ಬೋಧನೆಯ ವಿಷಯವಾಗಿ ನೋಡುವಂಥವರಾಗಿದ್ದೇವೆ. ನಾವು ಬೋಧನೆ ಅಂತಂದ್ರೆ ಯಾವುದರಲ್ಲಿ ನಂಬಿಕೆ ಇಡಬೇಕು, ಜೀವಿಸಬೇಕು, ಏನು ಮಾಡಬಾರದು, ಯಾಕೆ ಮಾಡಬಾರದು ಎಲ್ಲವನ್ನೂ ಸಹ ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಂತಹ ಪತ್ರಿಕೆಗಳನ್ನಾಗಿ ನಾವು ನೋಡ್ತೇವೆ. ಅನೇಕ ಜನರು ದೇವರ ಪ್ರೇರಣೆಯೊಂದಿಗೆ ಬರೆದಂತಹ ನಾವು ನೋಡ್ತೇವೆ. ಆದರೆ ರೋಮದವರಿಗೆ ಬರೆದ ಪತ್ರಿಕೆ 31 ಕೆಲವು ಸಂಗತಿಗಳನ್ನು ಇವತ್ತು ನಾವು ಧ್ಯಾನ ಮಾಡುತ್ತ ನಮ್ಮ ಜೀವಿತ, ನಮ್ಮ ವಾಕ್ಯವು ಯಾವ ರೀತಿಯಾಗಿ ಅದು ನಮಗೆ ಸಹಾಯ ಮಾಡುವಂತದ್ದಾಗಿದೆ ಎಂಬುದನ್ನು ನಮ್ಮಲ್ಲಿ ನಾವು ಪರಿಶೀಲನೆ ಮಾಡಿಕೊಳ್ಳುತ್ತಾ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಏನಾಗಿದ್ದೇವೆ, ನಿಜವಾದಂಥ ಕ್ರೈಸ್ತರಾಗಿ ಜೀವಿಸುವಂಥವರಾಗಿದ್ದೇವೆಯೋ, ಇಲ್ಲವಾದರೆ ವಿಶ್ವಾಸಿಗಳಾಗಿ ಜೀವಿಸುತ್ತಿದ್ದಂಥ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ಜೀವಿಸುವಾಗ ನಿಜವಾಗಿಯೂ ದೇವರು ನಮಗೆ ವಿಜಯವನ್ನು ಕೊಟ್ಟು ಆ ಉತ್ಸವದಲ್ಲಿ ನಾವು ಜೀವಿಸಲಿಕ್ಕೆ ದೇವರು ಸಹಾಯ ಮಾಡ್ತಿದ್ದಾನ ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸೋಣ. ಇಂದಿನ ವಾಕ್ಯದ ಶೀರ್ಷಿಕೆ ವಿಶ್ವಾಸಿಗಳ ವಿಜಯೋತ್ಸಾಹ ಎನ್ನುವಂತಹ ಸಂದೇಶವನ್ನು ದೇವರ ವಾಕ್ಯದ ಮೂಲಕವಾಗಿ ನಾನು ತಿಳಿಸುವುದಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ರಿಂದ 39 ವಚನಗಳಲ್ಲಿರುವಂತಹ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ನಾವು ಗಮನಿಸುವಾಗ ಅಪೊಸ್ತಲನಾದಂತಹ ಪೌಲನು ವಿಶೇಷವಾಗಿ ರೋಮಾಪುರದಲ್ಲಿರುವಂತಹ ರೋಮನ್ ಆ ಒಂದು ಪ್ರದೇಶದಲ್ಲಿರುವಂತಹ ಯಹೂದಿ ಕ್ರೈಸ್ತರಿಗೆ ಬರೆಯುವಂಥದ್ದು, ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ನಮ್ಮೆಲ್ಲರಿಗೂ ಸಹ ಸೇರಿ ಬರೆದಂತಹ ಅದ್ಭುತವಾದಂತಹ ಪತ್ರಿಕೆಯನ್ನಾಗಿ ನಾವು ನೋಡುವಂಥವರಾಗಿದ್ದೇವೆ. ಆಗಿನ ಕಾಲದಲ್ಲಿ ರೋಮ್ ವಿಷಯವಾಗಿ ಮಾತನಾಡುವಾಗ ಆಗಿನ ಕಾಲದಲ್ಲಿ ರೋಮ್ ಪಟ್ಟಣವು ಏನಾಗಿತ್ತು ಅಂದರೆ ಪ್ರಪಂಚಕ್ಕೆ ಒಂದು ರಾಜಧಾನಿಯಂತೆ ಇದ್ದಂತಹ ಒಂದು ಪ್ರದೇಶವದು.
ಪ್ರಪಂಚಕ್ಕೆ ಒಂದು ರಾಜಧಾನಿಯಾಗಿತ್ತು ಅಂತಂದರೆ ಅದು ಎಷ್ಟು ಫೇಮಸ್ ಸಿಟಿನೋ ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿರುವಂತಹ ಎಲ್ಲರೂ ಸಹ ಒಳ್ಳೆಯ ಎಜುಕೇಟೆಡ್ ಪೀಪಲ್, ಒಳ್ಳೆಯ ವಿದ್ಯಾವಂತರು, ಒಳ್ಳೆಯ ಅಧಿಕಾರದಲ್ಲಿ ಇರುವಂಥವರು, ಎಲ್ಲ ಬಹಳ ಐಶ್ವರ್ಯವುಳ್ಳವರು ಅಲ್ಲಿ ಜೀವಿಸುತ್ತಿದ್ದರು. ಅಂತಹ ಸ್ಥಿತಿಗತಿಗಳ ಮಧ್ಯದಲ್ಲಿ ರೋಮಾಪುರದವರಿಗೆ ಬರೆಯುವಂತಹ ಉದ್ದೇಶವು ಏನಾಗಿತ್ತು, ಯಾಕೆ ರೋಮಾಪುರದವರಿಗೆ ಈ ಒಂದು ಪತ್ರಿಕೆಯನ್ನು ಬರೀಬೇಕು ಅನ್ನುವಂಥ ಸಂಗತಿಯನ್ನು ಆಲೋಚನೆ ಮಾಡುವಾಗ ಅಪೊಸ್ತಲನಾದ ಪೌಲನು ಎಲ್ಲಿದ್ದು ಆ ಒಂದು ಪತ್ರಿಕೆಯನ್ನು ಬರೆಯುವಂಥವನಾಗಿದ್ದೇನೆ ಅಂತಂದರೆ ಕೊರಿಂಥ ಪಟ್ಟಣದಲ್ಲಿ ಇದ್ದುಕೊಂಡು, ಅದು ಹೇಗೆ ನಾವು ಇಲ್ಲಿನ ಬೀಚ್ಗೆ ಆ ತೀರದಲ್ಲಿರುವಂಥ ಪ್ರದೇಶ ಏನು ಮಲ್ಪೆ ಏನಾಗಿದೆಯೋ ಅದೇ ರೀತಿಯಾಗಿ ಕೊರಿಂಥ ಪಟ್ಟಣವು ಸಹ ಒಂದು ಸಮುದ್ರದ ತೀರದಲ್ಲಿರುವಂತಹ ಒಂದು ಪ್ರದೇಶ. ಆ ಪ್ರದೇಶದಲ್ಲಿದ್ದುಕೊಂಡು ಯೆರೂಸಲೇಮಿಗೆ ಹೋಗಲು ಆಲೋಚನೆ ಮಾಡುತ್ತಿರುವಾಗ ಬರೆದಿರುವಂತಹ ಪತ್ರಿಕೆಯನ್ನಾಗಿ ನಾವು ನೋಡ್ತೇವೆ. ನಿಜವಾಗಿಯೂ ಆ ರೋಮಾಪುರದವರಿಗೆ ಪತ್ರಿಕೆ ಬರೆಯುವಾಗ ಆ ರೋಮಾಪುರದಲ್ಲಿ ಹೇಗೆ ಸಭೆ ಸ್ಥಾಪಿಸಲ್ಪಟ್ಟಿತ್ತು ಅನ್ನುವಂಥ ಆಲೋಚನೆ ಬರಬೇಕು. ಯಾರು ಅಲ್ಲೋಗಿ ಒಂದು ಸಭೆಯನ್ನು ಪ್ರಾರಂಭ ಮಾಡಿದ್ರು ಅನ್ನುವಂಥ ಆಲೋಚನೆ ಬಂದರೆ ಒಂದ್ಸರಿ ನೋಡಿ, 1ನೇ ಶತಮಾನದಲ್ಲಿ ಏನಾಗಿತ್ತು ಅಂತಂದರೆ ರೋಮಲ್ಲಿರುವಂಥ ಜನರು, ಅಲ್ಲಿರುವಂಥ ಸೈನಿಕರು ಏನು ಮಾಡ್ತಿದ್ರು ಅಂದರೆ, ಯಾರ್ಯಾರು ಕ್ರಿಸ್ತನನ್ನು ಅಂಗೀಕರಿಸಿದ್ರು, ಯಾರ್ಯಾರು ಕ್ರಿಸ್ತನಿಗಾಗಿ ಬಾಳುವಂತೆ ಅವ್ರು ನಿರ್ಧಾರ ಕೈಗೊಂಡಿರ್ತಾರೋ ಅವರನ್ನು ಸೆರೆಗೆ ಹಾಕುವಂಥದ್ದು, ಅವರನ್ನು ಹಿಂಸಿಸುವಂಥದ್ದು ಮಾಡುವಾಗ ಅನೇಕ ಜನರು, ವಿಶೇಷವಾಗಿ ಯೆರೂಸಲೇಮಿನಿಂದ, ಯೂದ ಪ್ರದೇಶದಿಂದ, ಇಸ್ರಾಯೇಲ್ ಪ್ರಾಂತ್ಯದಿಂದ ಅವರು ಚದುರಿ ಹೋಗ್ತಾರೆ. ಹಾಗೆ ಚದುರಿ ಹೋದಂಥವರೆಲ್ಲರೂ ಸಹ ಈ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗಿ ಅಲ್ಲಿ ದೇವರು ಅವರ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಕಾರ್ಯವನ್ನು ತಿಳಿಸುತ್ತಾ ಅವರು ಬದುಕುವಂಥವರಾಗಿದ್ದರು. ಅದೇ ರೀತಿಯಾಗಿ 1ನೇ ಶತಮಾನದಲ್ಲಿ ಈ ರೋಮ್ ಪಟ್ಟಣಕ್ಕೆ ಸುವಾರ್ತೆಯು ಸೇರಲ್ಪಟ್ಟಿತ್ತು. ಹಾಗಾಗಿ ಆ ಒಂದು ಪ್ರದೇಶದಲ್ಲಿ ಒಂದು ಸಭೆ ಉಂಟಾಯಿತು ಎಂಬುದನ್ನು ನೋಡ್ತೇವೆ. ಅಪೊಸ್ತಲನಾದ ಪೌಲನು ಕೊರಿಂಥ ಪಟ್ಟಣದಲ್ಲಿ ಇದ್ದುಕೊಂಡು ಯೆರೂಸಲೇಮಿಗೆ ಹೋಗುವ ಮುನ್ನ ಪತ್ರಿಕೆ ಬರೆಯುವಾಗ ಯಾಕೆ ಆ ಪತ್ರಿಕೆಯನ್ನು ಬರೀಬೇಕು? ಅಲ್ಲೇ ಹೋಗಿ ಮಾತಾಡ್ಬೋದಲ್ಲ, ಸಭೆಗೆ ಹೋಗಿ ಮಾತಾಡ್ಬೋದಲ್ಲ, ಆದರೆ ಯಾಕೆ ಆ ಒಂದು ಅವಕಾಶವನ್ನು ತೆಗೆದುಕೊಳ್ಳಲಿಲ್ಲ ಅಂತಂದರೆ, ನಾನು ಇದಕ್ಕೆ ಮುಂಚಿತವಾಗಿ ಹೇಳಿದ ಹಾಗೆ ಅಲ್ಲಿರುವಂಥವ್ರು ವಿದ್ಯಾವಂತರು, ಅಧಿಕಾರವುಳ್ಳವರು. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಅಪೊಸ್ತಲನಾದಂಥ ಪೌಲನಿಗೆ ಮನಸ್ಸಿನಲ್ಲಿ ಗಲಿಬಿಲಿ, ಒಂದು ವೇಳೆ ನಾನು ಅಲ್ಲಿ ಹೋಗುವುದಕ್ಕೆ ಮುಂಚಿತವಾಗಿಯೇ ನಾನು ಮರಣ ಹೊಂದುತ್ತೇನೆ ಎಂಬುದಾಗಿ ಒಂದು ಆಲೋಚನೆಯಿಂದ ಫೊಯಿಬೆ ಅನ್ನುವಂತಹ ಒಂದು ಸಭೆಯ ಒಂದು ಪಾಲಕಳಾಗಿದ್ದಂತಹ ಆಕೆಯನ್ನು ಆ ಒಂದು ಪಟ್ಟಣಕ್ಕೆ ಹೋಗುವಳಾಗಿರ್ತಾಳೆ. ಆದ್ದರಿಂದ ಫೊಯಿಬೆ ಅನ್ನುವ ಆಕೆಗೆ ಆ ಒಂದು ಪತ್ರಿಕೆಯನ್ನು ಕೊಟ್ಟು ಕಳಿಸುವಂಥದ್ದನ್ನು ನಾವು 16ನೇ ಅಧ್ಯಾಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನೋಡಿ, ದೇವರ ವಾಕ್ಯವು ಅಪೊಸ್ತಲನಾದಂಥ ಪೌಲನು ಒಂದು ಉದ್ದೇಶವನ್ನಿಟ್ಟುಕೊಂಡು ಆ ಪತ್ರಿಕೆಯನ್ನು ಬರೆಯುವಂಥವನಾಗಿದ್ದಾನೆ. ವಿಶೇಷವಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿರುವಂಥ 16 ಅಧ್ಯಾಯಗಳು ಏನಿದೆಯೋ ಆ 16 ಅಧ್ಯಾಯಗಳು ಸಹ 5 ಸಿದ್ಧಾಂತಗಳಿಂದ ಬರೆಯಲ್ಪಟ್ಟಂಥದ್ದನ್ನು ನಾವು ಗಮನಿಸ್ತೇವೆ. ಮುಖ್ಯವಾಗಿ ಮನುಷ್ಯರಲ್ಲಿರುವಂಥ ಸಮಸ್ಯೆಗಳೇನು? ಬಹಳ ಜನ ಅಂತಾರೆ ಅವರು ವಿದ್ಯಾವಂತರಲ್ಲ, ಅವರು ಐಶ್ವರ್ಯವಂತರಲ್ಲ, ಅವ್ರಿಗೆ ಯಾವುದೇ ರೀತಿಯಂಥ ಅಧಿಕಾರವಿಲ್ಲ, ಅವ್ರಿಗೆ ಮನೆ ಇಲ್ಲ, ಈ ರೀತಿಯಾದಂಥ ಅನೇಕ ಸಮಸ್ಯೆಗಳೊಡನೆ ಬರ್ತಿರ್ತಾರೆ. ಆದರೆ ಮನುಷ್ಯನಿಗೆ ನಿಜವಾದಂಥ ಸಮಸ್ಯೆ ಅದಲ್ಲ. ಮನುಷ್ಯನಲ್ಲಿರುವಂಥ ನಿಜವಾದ ಸಮಸ್ಯೆ ಏನು ಅಂತಂದರೆ ಅದು ಪಾಪವು ಎಂಬುದಾಗಿ ಪೌಲನು ವಿಶೇಷವಾಗಿ ಇಲ್ಲಿ ತಿಳಿಸುವಂಥವನಾಗಿದ್ದಾನೆ. ಮೊದಲನೇದಾಗಿ 5 ಸಿದ್ಧಾಂತಗಳಲ್ಲಿ ಮೊದಲನೇದು ಪಾಪವು ಎಂಬುದಾಗಿ ನಾವು ಇಲ್ಲಿ ಗಮನಿಸ್ತೇವೆ. ಅಷ್ಟೇ ಅಲ್ಲ, ಆ ಪಾಪವಿದ್ದರೆ ಅದಕ್ಕೆ ಪರಿಷ್ಕಾರ ಬೇಕಲ್ವಾ? ಪಾಪದಿಂದ ಕೂಡಿದವರಾದರೆ ಆ ಪಾಪಕ್ಕೆ ಪರಿಷ್ಕಾರ ಬೇಕು. ಆ ಪರಿಷ್ಕಾರಕ್ಕಾಗಿ ಏನು ಬೇಕಂತಂದರೆ ಆ ಪರಿಷ್ಕಾರವಾಗಿ ಪ್ರಾಯಶ್ಚಿತ್ತವು ಬೇಕು. ಪ್ರತಿಯೊಬ್ಬರ ಜೀವಿತಕ್ಕೆ ಪಾಪಕ್ಕೆ ಪರಿಷ್ಕಾರವಾಗಿ ಪ್ರಾಯಶ್ಚಿತ್ತವು ಬೇಕು. ಹಾಗಾಗಿ ಎರಡನೇದಾಗಿ ಪ್ರಾಯಶ್ಚಿತ್ತವು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸರಿ, ನಾನು ಪ್ರಾಯಶ್ಚಿತ್ತವನ್ನು ಪಟ್ಟಿದ್ದೇನೆ, ಅದರಿಂದ ನನಗೆ ಬರುವಂಥ ಲಾಭ ಏನು ಅಂತ ಆಲೋಚನೆ ಮಾಡಿಕೊಳ್ಳೋದಾದರೆ, ಮೂರನೇದಾಗಿ ಪರಿಶುದ್ಧತೆಯ ವಿಷಯವಾಗಿ ಅಲ್ಲಿ ಹೇಳುವಂಥವನಾಗಿದ್ದಾನೆ. ಹೌದು, ನಾನು ಪರಿಶುದ್ಧತೆಯಲ್ಲಿ ಜೀವಿಸುವಂಥವನಾಗಿದ್ದೇನೆ, ಆದರೆ ಪರಿಶುದ್ಧತೆಯಲ್ಲಿ ಜೀವಿಸುವಂತೆ ಆ ಆಲೋಚನೆಗಳನ್ನು ಕೊಟ್ಟವರು ಯಾರು ಇವೆಲ್ಲವನ್ನು ಸಹ ನೇಮಿಸ್ತಾ ಬಂದಿದ್ರು ಅನ್ನುವಂಥ ಆಲೋಚನೆಯಲ್ಲಿ ಕೊಡುವಾಗ ಅದು ದೇವರ ಪ್ರಣಾಳಿಕೆಯಾಗಿದೆ ಅನ್ನುವಂಥದ್ದನ್ನು 4ನೇ ವಿಷಯವಾಗಿ ಈ ರೋಮಪುರದವರೆಗೆ ಬರೆದ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. 5ನೇದಾಗಿ, ಹೌದು, ದೇವರ ಪ್ರಣಾಳಿಕೆಯಂತೆ ನಾನು ಜೀವನ ಮಾಡ್ತಿದ್ದೇನೆ, ಆದರೆ ದೇವರ ಪ್ರಣಾಳಿಕೆಯಂತೆ ನಾನು ಜೀವಿಸುವಾಗ ಅದು ಹೇಗಿರುತ್ತೆ ಅಂದರೆ ಅದು ದೇವರ ಸೇವೆಯಾಗಿರುತ್ತದೆ ಎಂಬುವಂಥದ್ದು 5ನೇ ವಿಷಯವಾಗಿದೆ. ಇವುಗಳನ್ನು ನಾವು ಬಿಡಿಬಿಡಿಯಾಗಿ ನೋಡ್ತಾ ಬಂದರೆ ಮೊದಲನೇ ಅಧ್ಯಾಯದಿಂದ
3ನೇ ಅಧ್ಯಾಯದ 20 ವಚನಗಳವರೆಗೆ ಪಾಪದ ವಿಷಯವಾಗಿ ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯ 21ನೇ ವಚನದಿಂದ 6ನೇ ಅಧ್ಯಾಯದವರೆಗೆ ಪ್ರಾಯಶ್ಚಿತ್ತದ ವಿಷಯವಾಗಿ ಬರೆಯಲ್ಪಟ್ಟಿದೆ. 7ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯವನ್ನು ಗಮನಿಸುವಾಗ ಅದು ಪರಿಶುದ್ಧತೆಯ ವಿಷಯವಾಗಿ ಬರೆಯಲ್ಪಟ್ಟಿದೆ. 9ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ ಗಮನಿಸುವಾಗ ದೇವರ ಪ್ರಣಾಳಿಕೆ ಅಥವಾ ದೇವರ ಚಿತ್ತದ ಬಗ್ಗೆ ಅಲ್ಲಿ ಬರೆಯುವುದನ್ನು ಗಮನಿಸ್ತೇವೆ. 12ನೇ ಅಧ್ಯಾಯದಿಂದ 16 ಅಧ್ಯಾಯಗಳವರೆಗೆ ಗಮನಿಸುವಾಗ ದೇವರ ಸೇವೆಯ ವಿಷಯವಾಗಿ ಬರೆಯಲ್ಪಟ್ಟದ್ದನ್ನ ನಾವು ಗಮನಿಸ್ತೇವೆ. ನೋಡಿ, ವಿಶೇಷವಾಗಿ ರೋಮಪುರದವರು ಬರೆದ ಪತ್ರಿಕೆಯನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿಗೆ ಬರೆಯಲ್ಪಟ್ಟಿದೆ ಅಂತ ಆಲೋಚನೆ ಮಾಡುವಾಗ ಒಂದು ಕಡೆ ಪ್ರಶ್ನೆಯನ್ನಾಗಿ ಅದೇ ಸಮಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುತ್ತಾ ಒಂದು ಪ್ರಶ್ನೆ ಒಂದು ಉತ್ತರ, ಒಂದು ಪ್ರಶ್ನೆ ಒಂದು ಉತ್ತರ ಅನ್ನುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಂತಹ ಪತ್ರಿಕೆಯನ್ನಾಗಿ ನಾವು ಗಮನಿಸ್ತೇವೆ. ಓದುವುದು ಬಹಳ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ತಿರ್ತಾರೆ. ಯಾಕೆ ಆ ಒಂದು ವಿಷಯವಾಗಿ ಹೇಳ್ತಾರೆ ಅಂದ್ರೆ, ಬಹಳ ದೈವಿಕವಾದಂತಹ ಅಂಶಗಳನ್ನು ಬಹಳ ಆಳವಾಗಿ ಆಲೋಚನೆ ಮಾಡಿ ದೇವರ ಪ್ರೇರೇಪಣೆಯೊಂದಿಗೆ ಬರೆದಂತಹ ಪತ್ರಿಕೆಯು ಈ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಬುದಾಗಿ ಹೇಳಲ್ಪಡ್ತಾರೆ. ಆದರೆ ನಾವು ಈ ರೀತಿಯಾಗಿ ಬಿಡಿಯಾಗಿ ಅರ್ಥ ಮಾಡಿಕೊಂಡು ಓದುವಾಗ ದೇವರು ನಮಗೂ ಸಹ, ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ನಾವು ಹೃದಯಪೂರ್ವಕವಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರು ನಮಗೂ ಸಹ ಆಳವಾದಂತಹ ಸಂಗತಿಗಳನ್ನ ದೇವರು ನಮಗೆ ತಿಳಿಸುವಂತವರಾಗಿದ್ದಾರೆ. ಆದ್ರೆ ನೋಡಿ, ದೇವರ ವಾಕ್ಯವು ನಮ್ಮೊಟ್ಟಿಗೆ ಮಾತಾಡ್ತಾ ಇದೆ. ದೇವರ ವಾಕ್ಯವು ನಮ್ಮೊಟ್ಟಿಗೆ ಮಾತಾಡಬೇಕಂದ್ರೆ ನಾವು ನಿಜವಾಗಿಯೂ ವಿಶ್ವಾಸಿಗಳಾಗಿ ಬದುಕುವುದಂತಂದ್ರೆ ಕೇವಲ ಸಭೆಗೆ ಬರುವಂಥದ್ದು ಹೋಗುವಂಥದ್ದಲ್ಲ, ದೇವರಿಗೆ ಸಮರ್ಪಿಸಿ ಹೋಗುವಂಥದ್ದಲ್ಲ. ನಮ್ಮ ಜೀವಿತವೇ ಒಂದು ಸುವಾರ್ತೆಯಾಗಿ ಬದುಕಬೇಕು. ನಮ್ಮ ಜೀವಿತವನ್ನ ಹೊರಗಿನವರು ಗಮನಿಸುವಾಗ ಇವರು ದೇವರ ಪ್ರಿಯ ಮಕ್ಕಳು ಎನ್ನುವಂತ ಒಂದು ಮಾತನ್ನು ಮಾತಾಡಿದ್ರೆ ಅದೇ ನಾವು ಅವರಿಗೆ ಸಾರುವಂತಹ ವಿಶೇಷವಾದಂತಹ ಸುವಾರ್ತೆ ಎಂಬುದನ್ನ ನಾವು ಅರ್ಥ ಮಾಡಿಕೊಂಡವರಾಗಿರಬೇಕು. ನೋಡಿ, 8ನೇ ಅಧ್ಯಾಯ 31ನೇ ವಚನದಲ್ಲಿ ಗಮನಿಸುವಾಗ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಈ ಒಂದು ಪ್ರಶ್ನೆಗೆ ಉತ್ತರ, ಈ ಒಂದು ಪ್ರಶ್ನೆಯನ್ನು ನಾವು ಹೇಳಬೇಕಂತಂದ್ರೆ ನಮಗೆ ನಮ್ಮಲ್ಲಿ ಇರಬೇಕಾದಂತಹ ಒಂದು ಅಂಶ ಏನಂತಂದ್ರೆ, ಸಂಗತಿ ಏನಂತಂದ್ರೆ, ನಮ್ಮಲ್ಲಿ ಒಂದು ದೃಢವಾದ ನಿಶ್ಚಯತೆ ಇರಬೇಕು, ಒಂದು ಒಳ್ಳೆಯ ಕಾನ್ಫಿಡೆನ್ಸ್ ಇರಬೇಕು. ನಮ್ಮಲ್ಲಿ ವಿಶ್ವಾಸಿಗಳಾದ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಈ ಒಂದು ಈ ಒಂದು ಪ್ರಶ್ನೆಯನ್ನ ನಾವು ಹಾಕುವುದಕ್ಕೆ ಅನರ್ಹರು ಎಂಬುವಂತೆ ನಾನು ಹೇಳುವಂತವನಾಗಿದ್ದೇನೆ. ಆದ್ರೆ ಈ ಒಂದು ಪ್ರಶ್ನೆಯನ್ನ ನಾವು ನಿಜವಾಗೂ ಹೇಳುವಂತವರಾಗಿದ್ರೆ ನಮ್ಮಲ್ಲಿ ಎಷ್ಟು ವಿಶ್ವಾಸವಿದೆ, ಎಷ್ಟು ನಿರೀಕ್ಷೆ ಇದೆ, ನಾವು ಹೇಗೆ ಬದುಕ್ತಾ ಇದ್ದೀವಿ, ಹೇಗೆ ಬದುಕಬೇಕು, ಇತರರಿಗೆ ಹೇಗೆ ಸಾಕ್ಷಿಯಾಗಿ ಬದುಕಬೇಕು ಅನ್ನುವಂತಹ ಪ್ರತಿಯೊಂದು ಸಂಗತಿಗಳಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಂಡೇ ಬದುಕುವಂತವರಾಗಿರ್ತೇವೆ. ನೋಡಿ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎನ್ನುವಂತಹ ವಿಷಯವನ್ನ ಇಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರು ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ ಎಂಬುದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ, ಗಾಡ್ ಈಸ್ ಅವರ್ ಪ್ರೊವೈಡರ್. ದೇವರು ನಮ್ಮನ್ನು ಕಾಪಾಡುವಾತನು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ದೇವರನ್ನ ಯಾವ ರೀತಿಯಾಗಿ ನೋಡ್ತಿದ್ದೇವೆ ಅನ್ನುವಂಥದ್ದು ಸಹ ಬಹಳ ಪ್ರಾಮುಖ್ಯ. ದೇವರು ನಮಗೆ ಮನೆಯಿಲ್ಲದಾಗ ಮನೆಯನ್ನು ಕೊಡುವಾತನು, ನಮಗೆ ಕುಟುಂಬವಿಲ್ಲದಾಗ ಕುಟುಂಬವನ್ನು ದಯಪಾಲಿಸುವಾತನು, ನಮಗೆ ಶಾಂತಿ ಸಮಾಧಾನವಿಲ್ಲದಿರುವಾಗ ಶಾಂತಿ ಸಮಾಧಾನವನ್ನು ದಯಪಾಲಿಸುವಾತನು, ನಮಗೆ ಬೇಕಾದಂತಹ ಪ್ರತಿಯೊಂದು ಅಗತ್ಯತೆಗಳನ್ನೆಲ್ಲವನ್ನೂ ಸಹ ಪೂರೈಸುವಾತನು ನಮ್ಮ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಕಾಪಾಡುವಾತನು. ದೇವರು ನಾವು ಹೋಗುವಾಗಲೂ ಬರುವಾಗಲೂ ಆತನ ದೂತರನ್ನ ಕಾವಲಿರಿಸಿ ನಮ್ಮನ್ನು ಕಾಪಾಡುವಾತನು. ಅಂತಹ ಒಳ್ಳೆಯ ದೇವರನ್ನ ನಾವು ಆರಾಧನೆ ಮಾಡುವಂತವರಾಗಿದ್ದೇವೆ. ಅಷ್ಟೆಲ್ಲ, ದೇವರು ಯಾರಿಗೋಸ್ಕರ ಇದ್ದಾನೆ ಅಂತ ಒಂದು ವೇಳೆ ನಾವು ಆಲೋಚನೆ ಮಾಡಿದ್ರೆ, ದೇವರು ನಮ್ಮೆಲ್ಲರಿಗಾಗಿ ಇರುವಾತನು, ನಮ್ಮೆಲ್ಲರನ್ನು ಕಾಪಾಡುವಾತನು ಎಂಬುದನ್ನು ನಾವಿಲ್ಲಿ ಗಮನಿಸುವಂತವರಾಗಿದ್ದೇವೆ. ನೋಡಿ, ದೇವರು ನಮಗಾಗಿ ಇರುವಾತನು. ಆದ್ರಿಂದ ನಾವು ದೇವರಿಗಾಗಿ ಏನ್ ಮಾಡ್ತಿದ್ದೇವೆ? ದೇವರು ನಮ್ಮನ್ನು ಕಾಪಾಡುವಾತನಾಗಿದ್ದಾನಲ್ವಾ, ದೇವರನ್ನ ನಾವು ಇಲ್ಲಿ 31ನೇ ವಚನದಲ್ಲಿ ಹೇಳ್ತೀವಿ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಅಂದ್ರೆ ದೇವರು ನಮ್ಮ ಪಕ್ಷವಾಗಿ ಯುದ್ಧ ಮಾಡುವವನಾಗಿದ್ದಾನೆ ಅಲ್ವಾ. ಆದ್ರೆ ಆ ಪ್ರಶ್ನೆಯನ್ನು ಹೇಳುವುದಕ್ಕೆ ನಮ್ಮಲ್ಲಿ ಎಂತಹ ಅರ್ಹತೆ ಇದೆ ಅನ್ನುವುದನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿರ್ಬೇಕು. ಅದೇ ರೀತಿಯಾಗಿ ನಮ್ಮನ್ನ ಈ ಒಂದು ಪ್ರಶ್ನೆಯನ್ನ ಹಾಕುವುದಕ್ಕೆ, ನಮ್ಮಲ್ಲಿರುವಂತಹ ಒಂದು ವಿಶ್ವಾಸದಿಂದ ನಮ್ಮನ್ನು ಹೊರತೆಗೆಯುವುದಕ್ಕೆ, ನಮ್ಮನ್ನು ದೂರ ಮಾಡುವುದಕ್ಕೆ ನಮ್ಮಲ್ಲಿ ಅನೇಕವಾದಂತಹ ಸಂಗತಿಗಳನ್ನು ನಾವಿಲ್ಲಿ ಗಮನಿಸ್ತೇವೆ.
ವಿಶೇಷವಾಗಿ ಆಲೋಚನೆ ಮಾಡುವಾಗ ಸೈತಾನನ ಒಂದು ಕುಯುಕ್ತಿಯಿಂದ ನಾವು ನಮ್ಮಲ್ಲಿರುವಂತಹ ವಿಶ್ವಾಸದಿಂದ ದೂರ ಸರಿಯುವುದಕ್ಕೆ ಆಸ್ಪದಗಳು ಬಹಳ ಇರ್ತದೆ. ಅಷ್ಟೇ ಅಲ್ಲ, ನಮ್ಮ ಹಳೆಯ ಪಾಪದ ಸ್ವಭಾವಗಳೇನಾದರೂ ಇದ್ರೆ ಅದರಿಂದಲೂ ಸಹ ನಾವು ದೂರ ಆಗುವಂತ ಅವಕಾಶಗಳು ಬಹಳ ಇರ್ತದೆ. ಅಷ್ಟೇ ಅಲ್ಲ, ಅವಿಶ್ವಾಸಿಗಳಾದಂಥವರಿಂದಲೂ ಸಹ ನಮಗೆ ವಿರೋಧವಾಗಿ ಅವರು ಮಾಡುವಂತವರಾಗಿದ್ದಾರೆ. ಆದರೆ ಪೌಲನು ಏನ್ ಹೇಳ್ತಿದ್ದಾನೆ ಇಲ್ಲಿ ಅಂತಂದ್ರೆ, ನಿಮಗೆ ಯಾರೂ ಸಹ ವಿರೋಧಿಗಳು ಇರುವುದಿಲ್ಲ ಅಂತ ಹೇಳ್ತಿಲ್ಲ. ನಿಮಗೆ ಯಾರೂ ಸಹ ವಿರೋಧಿಗಳಿದ್ದರೆ ಆ ವಿರೋಧಿಗಳು ದೇವರು ನಿಮ್ಮ ಕಡೆ ಇದ್ದರೆ ಆ ವಿರೋಧಿಗಳು ನಿಮ್ಮ ಕಡೆಗೆ ನೋಡುವಂಥದ್ದು, ನಿಮ್ಮ ಕಡೆಗೆ ವಿರೋಧವನ್ನ ಮಾಡುವಾಗಲೇ ಏನಾದ್ರೂ ಒಂದು ಯಾವುದೇ ರೀತಿಯ ಆಯುಧಗಳು ನಿಲ್ಲುವುದಿಲ್ಲ ಅನ್ನುವಂತಹ ಒಂದು ಅಪೇಕ್ಷೆಯನ್ನ, ಒಂದು ಭರವಸೆಯನ್ನ ಕೊಡುವಂತವನಾಗಿದ್ದಾನೆ. ದೇವರು ನಮ್ಮ ಕಡೆ ಇದ್ದಾರೆ, ನಮ್ಮ ಪಕ್ಷವಾಗಿ ಯುದ್ಧ ಮಾಡ್ತಾರೆ, ಯಾವುದೇ ವಿರೋಧಗಳು ನಿಮಗೆ ಎದುರಾಗಿ ನಿಲ್ಲುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ 32ನೇ ವಚನವನ್ನು ಓದುವಾಗ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಎರಡನೇದಾಗಿ ಗಾಡ್ ಈಸ್ ಅವರ್ ಪ್ರೊವೈಡರ್ ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಬೇಕು. ದೇವರು ಒದಗಿಸುವಾತನು. ಏನನ್ನ ದೇವರು ಕೊಟ್ಟಿದ್ದಾರೆ? ಹಳೆ ಒಡಂಬಡಿಕೆಗೆ ಹೋಗಿ ಒಂದು ಸಾರಿ ಆದಿಕಾಂಡ 22ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಓದ್ತಾ ಬರುವಾಗ ನಮಗೆ ಅಲ್ಲಿ ಅರ್ಥ ಆಗ್ತದೆ. ಅಬ್ರಹಾಮನು ತನ್ನ ಒಬ್ಬನೇ ಮಗನಾದಂತಹ ಇಸಾಕನನ್ನು ಬಲಿ ಕೊಡುವುದನ್ನು ನಾವು ಅಲ್ಲಿ ನೋಡ್ತೇವೆ. ಅಂದ್ರೆ 100ನೇ ವರ್ಷದಲ್ಲಿ ಹುಟ್ಟಿದಂತಹ ಒಬ್ಬನೇ ಮಗನು ದೇವರು ಕೇಳುವಾಗ, ಅಲ್ಲಿ ದೇವರು ಕೇಳಿದಾಗ ದೇವರು ಕೊಟ್ಟಂತದ್ದನ್ನ ದೇವರಿಗೆ ಕೊಡಲು ಅಲ್ಲಿ ಮನಪೂರ್ವಕವಾಗಿ ಅಲ್ಲಿ ಕರೆದುಕೊಂಡು ಹೋಗುವುದನ್ನು ನಾವು ನೋಡ್ತೇವೆ. ಅಲ್ಲಿ ಹೋಗುವಾಗ ಇನ್ನೇನು ಬಲಿ ಕೊಡಬೇಕು ಅನ್ನುವಂತಹ ಸಮಯದಲ್ಲಿ ದೇವರು ಇಸಾಕನಿಗೆ ಬದಲಾಗಿ ಒಂದು ಟಗರನ್ನ ಅಲ್ಲಿ ಏರ್ಪಾಡು ಮಾಡುವುದನ್ನು ನಾವು ನೋಡ್ತೇವೆ. ಆದರೆ ಈಗಿನ ಸಂದರ್ಭದಲ್ಲಿ ನಾವು ನೋಡುವಾಗ ಮನುಷ್ಯನ ಬದಲಿಗೆ, ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನ ಬದಲಿಗೆ ಬೇರೊಬ್ಬ ಬಲಿಯನ್ನಾಗಿ ಯಾರನ್ನಾದ್ರೂ ಕೊಡ್ಬೋದಿತ್ತು. ಆದ್ರೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಕೊಡುವುದಕ್ಕೆ ಹಿಂಜರಿಯಲಿಲ್ಲ. ಯಾವ ರೀತಿಯಾಗಿ ಅಂತಂದ್ರೆ, ಅಬ್ರಹಾಮನು ಯಾವ ರೀತಿಯಾಗಿ ತನ್ನ ಮಗನನ್ನು ಕೊಡಲು ಹಿಂಜರಿಯಲಿಲ್ಲವೋ ಅದೇ ರೀತಿಯಾಗಿ ತಂದೆಯಾದ ದೇವರು ಸಹ ತನ್ನ ಒಬ್ಬನೇ ಮಗನಾದಂತಹ ಕರ್ತನಾದ ಯೇಸು ಕ್ರಿಸ್ತನನ್ನು ಬಲಿ ಅರ್ಪಿಸುವುದಕ್ಕಾಗಿ, ಯಾರಿಗೋಸ್ಕರ ಬಲಿ ಅರ್ಪಿಸುವಂಥದ್ದು? ನಮ್ಮೆಲ್ಲರಿಗೋಸ್ಕರ, ಮನುಷ್ಯರೆಲ್ಲರಿಗೋಸ್ಕರ, ಮನುಷ್ಯರ ಪಾಪಗಳಿಗೋಸ್ಕರ ಬಲಿ ಅರ್ಪಿಸುವುದಕ್ಕೆ ತನ್ನ ಒಬ್ಬನೇ ಮಗನಾದಂತಹ ಕ್ರಿಸ್ತನನ್ನು ಕೊಡುವುದಕ್ಕೆ ಹಿಂಜರಿಯಲಿಲ್ಲ ಎಂಬುದನ್ನು ನಾವಿಲ್ಲಿ ಗಮನಿಸುವಂತವರಾಗಿದ್ದೇವೆ. ದೇವರು ಒದಗಿಸುವಾತನು. ನಾವೆಲ್ಲರೂ ಸಹ ಇರುವಂತಹ ಒಂದು ಸ್ಥಾನವನ್ನ ಕ್ರಿಸ್ತನಿಗೆ ಕೊಟ್ಟು ಶಿಲುಬೆಯಲ್ಲಿ ಪ್ರಾಣವನ್ನು ಅರ್ಪಿಸುವಂತೆ ದೇವರು ಒದಗಿಸಿಕೊಡುವುದನ್ನ ಇಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ದೇವರು ನಮಗೆ ತನ್ನ ಪ್ರಿಯ ಕುಮಾರನೇ ಒದಗಿಸುವಾಗ ನಾವು ದೇವರಿಗಾಗಿ ನಾವು ಏನನ್ನ ಕೊಡುವಂತವರಾಗಿದ್ದೇವೆ. ದೇವರು ನಮ್ಮ ಹಣವನ್ನ, ನಮ್ಮಲ್ಲಿರುವಂತಹ ಐಶ್ವರ್ಯವನ್ನು ಕೇಳುವಂತವನಲ್ಲ. ಯಾಕೆಂತಂದ್ರೆ ಐಶ್ವರ್ಯವು ಇಹಲೋಕದಲ್ಲಿ ನಾವು ಜೀವಿಸುವಷ್ಟುವರೆಗೆ ಮಾತ್ರ ಅವು ಬೇಕು. ಆದ್ರೆ ಇಹಲೋಕವನ್ನು ಹೊರತುಪಡಿಸಿ ಪರಲೋಕಕ್ಕೆ ಹೋಗುವಾಗ ಮತ್ತೊಂದು ಜೀವ ಬೇಕಾದ್ರೆ ಅದು ಕ್ರಿಸ್ತನಿಂದಲೇ ಮಾತ್ರ ಸಾಧ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ನಾವು ಹೇಗೆ ಬದುಕ್ತಿದ್ದೇವೆಯೋ ಅದು ಕ್ರಿಸ್ತನಂತೆ ಬದುಕುವಂತೆ ನಾವು ಪ್ರಯಾಸ ಪಡಬೇಕು. ಅಪೊಸ್ತಲನಾದ ಪೌಲನು ಹೇಳುವ ಪ್ರಕಾರ, ನಾನು ಕ್ರಿಸ್ತನನ್ನು ಹೋಲಿ ನಡೆದುಕೊಂಡಿದ್ದೇನೆ, ಅದೇ ರೀತಿಯಾಗಿ ನೀವು ಸಹ ನನ್ನ ಹಾಗೆ ನಡೆದುಕೊಳ್ಳಿರಿ ಎಂಬುವಂತೆ ಹೇಳಿದ ಹಾಗೆ ನಾವು ಸಹ ಕ್ರಿಸ್ತನ ರೀತಿಯಾಗಿ ಬದಲಾಗುವುದಕ್ಕೆ ನಾವು ಸಹ ಪ್ರಯಾಸ ಪಡಬೇಕೆಂಬುದನ್ನ ಗಮನಿಸಬೇಕು. 37ನೇ ವಚನಕ್ಕೆ ಬಂದಾಗ, ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ. ನಮ್ಮನ್ನು ಪ್ರೀತಿಸಿದಂಥವರು ಯಾರು? ಮೂರನೇದಾಗಿ ದೇವರು ಪ್ರೀತಿಸುವಾತನು. ದ ಗಾಡ್ ಹೂ ಲವ್ಸ್ ಅಸ್. ದೇವರು ನಮ್ಮನ್ನು ಪ್ರೀತಿಸುವಂತವರಾಗಿದ್ದಾರೆ. ನಾವು ದೇವರ ಪ್ರೀತಿಗೆ ಪಾತ್ರರಾಗಿದ್ದೇವೆಯೋ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ್ದರಿಂದಲೇ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟದ್ದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ನಾವು ಕರ್ತನನ್ನು ಸ್ವೀಕರಣೆ ಮಾಡುವುದಂದರೆ
ಕರ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವುದು ಮಾತ್ರವಲ್ಲದೆ ಆತನು ಹೇಳಿದಂತಹ ಪ್ರತಿಯೊಂದು ಮಾತುಗಳ ಒಂದು ಬೆಳಕಿನಲ್ಲಿ ನಾವು ಜೀವಿಸಬೇಕು. ಯಾವಾಗ ಬೆಳಕಿನಲ್ಲಿ ಜೀವಿಸ್ತೇವೋ ಆಗ ಕತ್ತಲು ದೂರ ಸರಿಯುತ್ತೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ನಮ್ಮಲ್ಲಿರುವಂತಹ ಪಾಪಗಳು, ಪಾಪಕೃತ್ಯಗಳು, ಪಾಪದ ಆಲೋಚನೆಗಳು ಏನೇ ಇರಲಿ, ಯಾವಾಗ ನಾವು ಕ್ರಿಸ್ತನ ಬೆಳಕನ್ನು ನೋಡ್ತಾ ಮುಂದೆ ಸಾಗ್ತೇವೋ, ಆ ಕ್ರಿಸ್ತನ ಬೆಳಕಿನಲ್ಲಿ ಮುಂದೆ ಸಾಗುವಾಗ ಕತ್ತಲೆಯಲ್ಲಿರುವಂತಹ ಅಂಧಕಾರ ಕ್ರಿಯೆಗಳು, ಕೆಟ್ಟ ಆಲೋಚನೆಗಳು ಎಲ್ಲವೂ ಸಹ ದೂರ ಸರಿಯುವಂತೆ ನಮ್ಮ ಕರ್ತನ ಪ್ರೀತಿಯು ನಮಗೆ ಮಾಡುವಂತದ್ದಾಗಿದೆ ಎಂಬುದನ್ನ ನಾವು ಆಲೋಚನೆ ಮಾಡಬೇಕು. ಅಪೊಸ್ತಲನಾದ ಪೌಲನು ತನಗೆ ತಿಳಿದಂತಹ ವಾಕ್ಯದಲ್ಲಿ ಧರ್ಮಶಾಸ್ತ್ರವನ್ನು ನೋಡುವಾಗ ಧರ್ಮಶಾಸ್ತ್ರವೆಲ್ಲವನ್ನೂ ಸಹ ತಿಳಿದಂತಹ ಒಂದು ವಿದ್ಯಾವಂತನಾಗಿರ್ತಾನೆ. ಆದರೆ ದಮಸ್ಕು ಪಟ್ಟಣಕ್ಕೆ ಯಾವಾಗ ಹೊರಡ್ತಾ ಇರ್ತಾನೋ, ಹೋಗುವ ಮಾರ್ಗದಲ್ಲಿ ದೇವರು ಆತನಿಗೆ ದರ್ಶನ ಕೊಟ್ಟಾಗ ಆತನ ಜೀವಿತವು ಮಾರ್ಪಾಡು ಹೊಂದಿ ನಾನು ಕ್ರಿಸ್ತನಿಗಾಗಿ ಏನು ಮಾಡಬೇಕು ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿ ಹಾಕುವುದನ್ನು ನಾವು ನೋಡ್ತೇವೆ. ಕ್ರಿಸ್ತನೇ ನಾನು ಏನು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿಂದ ಕ್ರಿಸ್ತನು ಹೇಳಿದ ಹಾಗೆಯೇ ಆತನು ಜೀವಿಸ್ತಾ ಬರ್ತಾನೆ. ಕೊನೆಯ ಉಸಿರಿರುವವರೆಗೂ ಸಹ ಪೌಲನು ಹಿಂದಕ್ಕೆ ಸರಿಯಲಿಲ್ಲ ಎಂಬುದನ್ನ ನಾವಿಲ್ಲಿ ಆಲೋಚನೆ ಮಾಡಬೇಕು. ಅಷ್ಟೇ ಅಲ್ಲ, ಹಡ್ಸನ್ ಟೈಲರ್ ಅನ್ನುವಂತಹ ದೇವರ ಸೇವಕರು ಒಂದು ಮಾತನ್ನು ಹೇಳ್ತಾರೆ. ಅವರು ಡೈರೆಕ್ಟರ್ ಆಫ್ ಚೈನಾ ಇನ್ಲ್ಯಾಂಡ್ ಮಿಷನ್ಗೆ ಡೈರೆಕ್ಟರ್ ಆಗಿರುವಾಗ ಅಲ್ಲಿ ದೇವರ ಪ್ರೀತಿಯ ಬಗ್ಗೆ, ಕ್ರಿಸ್ತನ ಪ್ರೀತಿಯ ಬಗ್ಗೆ ಅವರು ಒಂದು ವಿಷಯವಾಗಿ ಮಾತಾಡ್ತಾರೆ. ಯಾವ ಸಂದರ್ಭದಲ್ಲಿ ಮಾತಾಡ್ತಾರೆ ಅಂತಂದ್ರೆ, ಅಲ್ಲಿ ಅನೇಕ ಜನರು ಬರ್ತಾರೆ, ಅನೇಕ ಸೇವಕರುಗಳು ಅಲ್ಲಿ ಬಂದು ನಾವು ಹೊರ ದೇಶಗಳಿಗೆ ಹೋಗಿ ದೇವರ ಸೇವೆಯನ್ನು ಮಾಡ್ತೀವಿ ಅನ್ನುವಂಥ ವಿಷಯವಾಗಿ ಅವರು ಹೇಳುವಾಗ, ಆ ಇಂಟರ್ವ್ಯೂ ಮಾಡುವಾಗ ಎಲ್ಲರೂ ಸಹ ಬೇರೆ ಬೇರೆ ಆದಂತಹ ಆನ್ಸರ್ನ ಕೊಡ್ತಿರ್ತಾರೆ. ಆ ಆನ್ಸರ್ನ ಕೊಡುವಾಗ ಅಲ್ಲಿರುವಂತಹ ಕೆಲವರು ಹೇಳ್ತಾರೆ, ಅದರಲ್ಲಿ ಒಬ್ರು ಹೇಳ್ತಾರೆ, ಇದು ದೇವರ ಆಜ್ಞೆ, ಆದ್ರಿಂದ ದೇಶವೆಲ್ಲೆಡೆ ಹೋಗಿ ಸುವಾರ್ತೆ ಸಾರುವಂಥದ್ದು ನಮ್ಮ ಕರ್ತವ್ಯ, ಆದ್ರಿಂದ ನಾವು ಹೋಗಿ ಸುವಾರ್ತೆಯನ್ನು ಸಾರಬೇಕು ಅಂತ ಹೇಳ್ತಾರೆ. ಮತ್ತೊಬ್ರು ಹೇಳ್ತಾರೆ, ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ನಾಶವಾಗಿ ಹೋಗ್ತಿದ್ದಾರೆ, ಆದ್ರಿಂದ ನನ್ನ ಕೈಲಾದಂತಹ ಸೇವೆಯನ್ನು ನಾನು ಹೋಗಿ ಮಾಡಬೇಕು, ನಾನು ಇಲ್ಲಿರಬಾರ್ದು, ಹೋಗಬೇಕು, ಯಾಕಂದ್ರೆ ಇದು ದೇವರ ಆಜ್ಞೆ ಅಂತ ಹೇಳ್ತಾರೆ. ಅನೇಕ ಜನರು ವಿಧವಾದಂತಹ ಉತ್ತರಗಳನ್ನು ಕೊಡ್ತಾರೆ. ಆದ್ರೆ ಅವರೆಲ್ಲರಿಗೂ ಸಹ ಪ್ರತ್ಯುತ್ತರವಾಗಿ ಹಡ್ಸನ್ ಟೇಲರ್ ಅವರು ಹೇಳುವಂತಹ ಮಾತೇನೆಂದ್ರೆ, ನಿಮ್ಮ ಉದ್ದೇಶಗಳು ಒಳ್ಳೆಯದೇ, ಆದರೆ ನೀವು ನಿಮ್ಮ ಜೀವಿತದಲ್ಲಿ ನೀವು ಮುಂದೆ ಸಾಗುವಾಗ, ಸೇವೆಯ ಸಂದರ್ಭದಲ್ಲಿ ನೀವು ಮುಂದೆ ಸಾಗುವಾಗ ನಿಮಗೆ ಬರುವಂತಹ ಪರೀಕ್ಷೆಗಳೇನಿದೆಯೇ, ಹಿಂಸೆ ಏನಿದೆ, ಒಂದು ವೇಳೆ ಸಾಯುವ ಸಮಯ ಬಂದಾಗ ನೀವು ವಿಫಲರಾಗೋಗ್ತೀರಾ. ದೇವರ ಪ್ರೀತಿ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ವಿಫಲರಾಗೋಗ್ತೀರಾ. ಆದ್ರಿಂದ ನಿಮ್ಮನ್ನು ಕಷ್ಟಗಳಲ್ಲಿ, ಹಿಂಸೆಗಳಲ್ಲಿ ಕಾಪಾಡುವುದು ಯಾವುದಾದ್ರೂ ಇದೆ ಅಂತಂದ್ರೆ ಅದು ಕ್ರಿಸ್ತನ ಪ್ರೀತಿ ಅಂತ ಹೇಳ್ತಾರೆ. ಪ್ರೇರೆ, ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರುವುದಾದ್ರೆ, ನಾವು ಆತನು ಹೇಳಿದ ಪ್ರಕಾರ ಜೀವಿಸುವುದಾದ್ರೆ, ನಮ್ಮನ್ನು ಉಳಿಸಿಕೊಳ್ಳುವುದು ಕ್ರಿಸ್ತನ ಪ್ರೀತಿಯೇ. ನಾವು ಇಲ್ಲಿನ ಜೀವಿತವನ್ನು ಮುಗಿಸಿದ ನಂತರ ಮತ್ತೊಂದು ಜೀವಿತಕ್ಕೆ ಕಾಲಿಡಬೇಕಾದರೆ ನಮ್ಮನ್ನು ನಡೆಸುವಂಥದ್ದು ಕ್ರಿಸ್ತನ ಪ್ರೀತಿಯೇ. ಅದನ್ನು ತಿಳಿದವರಾಗಿ ನಾವು ಜೀವಿಸುವಾಗಲೇ ನಾವು ವಿಶ್ವಾಸಿಗಳಿಂದ ನಾವು ವಿಜಯೋತ್ಸಾಹದಲ್ಲಿ ಜೀವಿಸುವಂತವರಾಗಿದ್ದೇವೆ. ಆದ್ರಿಂದ ದೇವರನ್ನು ಪ್ರೀತಿಸುವವರಿಗೆ, ದೇವರ ಉದ್ದೇಶಕ್ಕಾಗಿ ದೇವರು ಎಲ್ಲವನ್ನು ಒಟ್ಟಿಗೆ ಕೆಲಸ ಮಾಡುತ್ತಿದ್ದಾನೆ. ಮತ್ತು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಪ್ರೀತಿಯಿಂದ ಯಾವುದೂ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದೇ ವಿಶ್ವಾಸಿಗಳ ವಿಜಯೋತ್ಸಾಹದ ನಿಶ್ಚಯತೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತಾ ತಿಳಿದುಕೊಂಡಂತಹ ದೇವರು ಕಾಪಾಡುವಾತನು, ಒದಗಿಸುವಾತನು, ಅದೇ ರೀತಿಯಾಗಿ ಪ್ರೀತಿಸುವಾತನಾಗಿರುವ ದೇವರನ್ನ ನಾವು ಸ್ವೀಕರಿಸಿ ದೇವರಿಗಾಗಿ ಜೀವಿಸುವಾಗ ದೇವರನ್ನು ನಮ್ಮನ್ನು ನಡೆಸಿ ಆತನ ಪ್ರೀತಿಯಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ನಮ್ಮನ್ನು ಇಟ್ಟುಕೊಳ್ಳುವಂತವನಾಗಿದ್ದಾನೆ, ನಮ್ಮನ್ನು ಕಾಪಾಡುವಂತವನಾಗಿದ್ದಾನೆ. ದೇವರ ವಾಕ್ಯವನ್ನ ಆಶೀರ್ವದಿಸಲಿ. ಆಮೆನ್. ಕನ್ನಡ ಸಂಗೀತದಲ್ಲಿ 246ನೆಯ ಗೀತೆ. ಕನ್ನಡ ಸಂಗೀತದಲ್ಲಿ 246ನೇ ಗೀತೆ. ಶ್ರೀ ಯೇಸುವಿನ ಇದೆ ಯೋಹಾನನಂತೆಯೇ ನಾನಾತು ಧನ್ಯನಾಗಿ ಆರಾಮಗೊಳ್ಳುವೆ. ಸಂದೇಹ ಚಿಂತೆ ಪೀಡೆ ಈ ಲೋಕ ಲೀಲೆಯು, ಸೈತಾನ ಬಿಡೋ ಬಾಣ ಇಲ್ಲೇನು ತಟ್ಟದು. ಮೊದಲನೆಯ ಮತ್ತು ಮೂರನೆಯ ಚರಣಗಳನ್ನು ಒಟ್ಟಾಗಿ ರಾಗ ಮಾಡುವ.
ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಅನಂತರ ಕನ್ನಡ ಗೀತೆಯಲ್ಲಿ 251ನೆಯ ಸಂಗೀತವನ್ನು ರಾಗ ಮಾಡೋಣ. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾಕಾಲವೂ ನಿಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.